Hi guys, welcome back to my YouTube channel. ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಆಬ್ವಿಯಸ್ಲಿ ನಿಮಗೆ ತಮ್ಮನೇ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಇದೆ ಅಂತ. ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಒಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಇವತ್ತು ಕೂಡ ಒಂದು ಫ್ರೂಟಿನ ವಿಶೇಷ ಅದರಲ್ಲಿ ಏನಿದೆ ವಿಶೇಷ ಬೆನಿಫಿಟ್ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಏನು ಅಂತ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತು ಯಾವ ಟಾಪಿಕ್ ಅಪ್ಪ ಮಾತಾಡ್ತಿದ್ದೀವಿ, ಯಾವ ಫ್ರೂಟ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ಸೊ ನನ್ನ ಫೇವ್ರೇಟು ಗೋವಾ. ಸೊ ಇದ್ರ ಬಗ್ಗೆ ಮಾತಾಡೋಣ. ಸೊ ಅದರಲ್ಲಿ ಎಷ್ಟು ವಿಶೇಷತೆ ಇದೆ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ಚೇಪೆಕಾಯಿ ಕನ್ನಡದಲ್ಲಿ ಹೇಳೋದು. ಸೊ ಅಷ್ಟೊಂದು ಚೆನ್ನಾಗಿರುತ್ತೆ. ಅದ್ರಲ್ಲಿ ಬೆನಿಫಿಟು ಅಷ್ಟೇ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡಿ ಹಳೆಯ ಕಾಲದೆಲ್ಲನೂ ಅವ್ರ ಮನೆ ಮುಂದೆನೇ ಬೆಳೆಸ್ತಿರೋದಾಗಿರ್ಬೋದು. ಇವಾಗಲೂ ಅಷ್ಟೇ ಎಷ್ಟೊಂದು ಜನ ಫಾರ್ಮಿಂಗ್ ಮಾಡೋರು ಅವ್ರ ಜಮೀನಲ್ಲಿ ಚೇಪೆಕಾಯಿ ಗಿಡ ಹಾಕಿರ್ಬೋದಾಗಿದ್ದು. ಚೇಪೆಕಾಯಿ ಗಿಡ ಇಲ್ಲದಿರೋ ಜಮೀನೇ ಇರೋದಿಲ್ಲ, ನಿಜವಾಗ್ಲೂ ಹೇಳ್ತೀನಿ. ನಾವು ಹಳ್ಳಿ ಕಡೆ ಎಲ್ಲನೂ ಹೋದ್ರೂ ಅಷ್ಟೇ. ಸೊ ಈ ಸಿಟಿ ಔಟರ್ ಹೋದ್ರೂ ಅಷ್ಟೇ. ಸೊ ಅವ್ರ ಮನೆ ಮುಂದೆ ಒಂದಷ್ಟು ಜಾಗ ಇಟ್ಕೊಂಡಿರ್ತಾರೆ. ಅಲ್ಲಿ ಅವ್ರಿಗೆ ಬೇಕಾಗಿರೋ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅದನ್ನು ಬೆಳೆಸ್ತಿರ್ತಾರೆ. ಆ್ಯಂಡ್ ನಮ್ಮ ಅಜ್ಜಿ ಮನೇಲೂ ಕೂಡ ಅಷ್ಟೇ. ಸೊ ಚೇಪೆಕಾಯಿನ ಬೆಳೆಸ್ತಾ ಇದ್ದಾರೆ ಆ್ಯಂಡ್ ಸೀತಾಫಲ ಬೆಳೆಸ್ತಿದ್ದಾರೆ. ಸೊ ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಸೊ ನಾವು ಆವಾಗಿಂದ ಎಲ್ಲ ಮಾಡ್ಕೊಂಡು ಬಂದಿರೋದಲ್ವ. ಸೊ ಚೆನ್ನಾಗಿರುತ್ತೆ. ಸೊ ನಾವು ಅಜ್ಜಿ ಮನೆಗೆ ಹೋದಾಗಂತೂ ಚೇಪೆಕಾಯಿ ಅಂತೂ ಮಿಸ್ ಮಾಡೋದೇ ಇಲ್ಲ, ಆ್ಯಂಡ್ ಸೀತಾಫಲ ಅಂತೂ ಮಿಸ್ ಮಾಡೋದೇ ಇಲ್ಲ. ಸೊ ನಾವು ನಮಗಂತೂ ತಿನ್ಕೊಂಡು ಬರ್ತೀವಿ ನಾವು. ಸೊ ಆ ಥರ. ಸೊ ಚೇಪೆಕಾಯಲ್ಲಿ ಏನಪ್ಪ ಬೆನಿಫಿಟ್ಟು ಅಂತಂದರೆ, ಫಸ್ಟ್ ಬೆನಿಫಿಟ್ ಏನು ಅಂತಂದರೆ ಅದರಲ್ಲಿ ಇಮ್ಯುನಿಟಿ ಬೂಸ್ಟಿಂಗು ಸಿಕ್ಕಾಪಟ್ಟೆ ಇದೆ. ತುಂಬ ಒಳ್ಳೆಯದು ಇಮ್ಯುನಿಟಿ ನಮಗೆ ಬೂಸ್ಟ್ ಆಗೋದಕ್ಕೆ. ಲೈಕ್ ಆಬ್ವಿಯಸ್ಲಿ ನಮಗೆ ಇಮ್ಯುನಿಟಿ ಚೆನ್ನಾಗಿರ್ಬೇಕಲ್ವ. ಸೊ ನಮ್ಗೆ ಜ್ವರ ಬರೋದಾಗಿರಲಿ, ಕೋಲ್ಡ್ ಬರೋದಾಗಿರಲಿ, ಇದನ್ನೆಲ್ಲ ಫೈಟ್ ಮಾಡಬೇಕು ಅಂತಂದರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿರಬೇಕು. ಸೊ ಆವಾಗಲೇ ನಮಗೆ ಕ್ವಿಕ್ಕಾಗಿ ಏನೇ ಒಂದು ಕಾಯಿಲೆ ಬರೋದಾಗಿರಲಿ ಸೊ ಅದನ್ನು ತಡೆಯೋಷ್ಟು ಕೆಪಾಸಿಟಿ ನಮಗಿರುತ್ತೆ. ಸೊ ಅದರಲ್ಲಿ ಆ ಗುಣಗಳು ತುಂಬಾ ಜಾಸ್ತಿ ಇದೆ. ಸೊ ಅದೊಂದು ಬೆನಿಫಿಟ್, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಹಾರ್ಟಿಗೆ ತುಂಬಾ ಒಳ್ಳೆಯದು. ಬ್ಲಡ್ ಸರ್ಕ್ಯುಲೇಷನ್ಸ್ ಆಗಿರಲಿ ಅಥವಾ ಅದನ್ನು ನಮ್ಮ ಹಾರ್ಟ್ನ ಫಂಕ್ಷನ್ ಚೆನ್ನಾಗಿ ಮಾಡೋದಾಗಿರಲಿ. ಸೊ ಇದನ್ನೆಲ್ಲ ನೀಟಾಗಿ ಬ್ಯಾಲೆನ್ಸ್ ಮಾಡಿ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಚೇಪೆಕಾಯಿ ಇದರಲ್ಲಂತೂ ದಿ ಬೆಸ್ಟ್, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಇನ್ನೇನಪ್ಪ ಅಂತಂದರೆ ಮುಖ್ಯವಾಗಿ ಇದು ಕ್ಯಾನ್ಸರ್ ಅನ್ನೋ ಒಂದು ದೊಡ್ಡ ಕಾಯಿಲೆನ ಪ್ರಿವೆಂಟ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಆ ಸೆಲ್ಸ್ನ ಕೂಡ ಎಲ್ಲನೂ ಸಾಯಿಸೋದಕ್ಕಾಗಿರ್ಬೋದು, ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ. ಸೊ ಬರದೇ ಇರೋಂಗೆ ಪ್ರಿವೆಂಟ್ ಮಾಡೋದು ಕೂಡ ಇದು ತುಂಬಾ ಒಂದು ಒಳ್ಳೆ ಮೆಡಿಸನ್ ಅಂತ ಹೇಳ್ಬೋದು. ಸೊ ನೋಡಿ ಜನರಲಿ ಯಾವಾಗಲೂ ಡಯಟ್ ಮಾಡೋರೆಲ್ಲನೂ ಸೊ ಅವ್ರ ಬೌಲಲ್ಲಿ ಒಂದು ಚೇಪೆಕಾಯಿ ಇದ್ದೇ ಇರುತ್ತೆ ಯಾವಾಗ್ಲೂ. ಅಥವಾ ಇಲ್ಲ ಅಂತಂದರೆ ಅವ್ರು ಸುಮ್ಮನೆ ಹಾಗೆ ಸ್ನ್ಯಾಕ್ಸ್ ಟೈಮಲ್ಲಿ ಆಗಿರ್ಬೋದು ಅಥವಾ ಬೆಳಗ್ಗೆ ಹೊತ್ತು ಒಂದು ಬ್ರೇಕ್ಫಾಸ್ಟ್ ಆದಮೇಲೆ ಆಗಿರ್ಬೋದು ಒಂದು ಚೇಪೆಕಾಯಿನ ತಿಂತಾ ಇರ್ತಾರೆ. ಸೊ ಅದರೆಲ್ಲ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ಡಯಟಿಷಿಯನ್ಸ್ ಎಲ್ಲ ಹೇಳಿರ್ತಾರೆ. ಸೊ ಇದು ಕೂಡ ಒಂದು ಒಳ್ಳೆ ಬೆನಿಫಿಟ್ಟು, ಕ್ಯಾನ್ಸರನ್ನು ಅಂಥ ಒಂದು ದೊಡ್ಡ ಕಾಯಿಲೆನ ಪ್ರಿವೆಂಟ್ ಮಾಡೋದಕ್ಕೆ ಅದರಲ್ಲಿ ಕೆಪಾಸಿಟಿ ಇದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಯೂಶ್ವಲಿ ಹೇಳೋದನ್ನ ನಾನು ಕೇಳಿದ್ದೀನಿ, ಡಯಾಬಿಟೀಸ್ ಅವರು ಈ ಫ್ರೂಟ್ಸ್ ತಿನ್ನಬಾರ್ದು, ಆ ಫ್ರೂಟ್ ತಿನ್ನಬಾರ್ದು, ಅವ್ರಿಗೆ ತುಂಬ ಸ್ವೀಟ್ ಇರೋದೆಲ್ಲ ಜಾಸ್ತಿ ತಿನ್ನಬಾರ್ದು ಅಂತ. ಬಟ್ ಚೇಪೆಕಾಯಿ ಡಾಕ್ಟ್ರೇ ಸಜೆಸ್ಟ್ ಮಾಡ್ತಾರೆ. ಸೊ ಡೈಲಿ ಒಂದು ಚೇಪೆಕಾಯಿ ತಿನ್ನಿ ನೀವು. ಅದರಲ್ಲಿ ನೀವು ಎಷ್ಟು ಬೇಕಾದರೂ ನೀವು ಚೇಪೆಕಾಯಿ ತಿನ್ಬೋದು. ಚೇಪೆಕಾಯಿಗೆ ಲಿಮಿಟೇ ಇರೋದಿಲ್ಲ. ಬಟ್ ನೀವು ಬೇರೆ ಫ್ರೂಟ್ಸ್ ಸ್ವೀಟ್ ಎಲ್ಲ ಲೈಕ್ ಬಾಳೆಹಣ್ಣು ಆಗಿರ್ಬೋದು, ಮಾವಿನಕಾಯಿ ಆಗಿರ್ಬೋದು, ಯಾವುದರೆಲ್ಲ ಸ್ವಲ್ಪ ಜಾಸ್ತಿ ಸ್ವೀಟ್ ಕಂಟೆಂಟ್ ಇದೆ ಅದನ್ನೆಲ್ಲ ಕನ್ಸ್ಯೂಮ್ ಜಾಸ್ತಿ ಮಾಡಿಬಿಡಿ. ಬಿಕಾಸ್ ನಿಮ್ಮ ಶುಗರ್ ಲೆವೆಲ್ ಶೂಟಪ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಚೇಪೆಕಾಯಿನ ಡಾಕ್ಟ್ರೇ ಸಜೆಸ್ಟ್ ಮಾಡ್ತಾರೆ. ಸೊ ನೀವು ರೆಗ್ಯುಲರಾಗಿ ನೀವು ಚೇಪೆಕಾಯಿ ತಿಂದ್ರೂ ಏನೂ ಸಮಸ್ಯೆ ಆಗೋಲ್ಲ, ಆರಾಮಾಗಿ ನೀವು ಚೇಪೆಕಾಯಿನ ತಿನ್ಬೋದು ಅಂತ. ಸೊ ಡಯಾಬಿಟೀಸ್ ಇರೋರು ಚೇಪೆಕಾಯಿ ಆರಾಮಾಗಿ ಕಣ್ಮುಚ್ಕೊಂಡು ತಿನ್ಬೋದು. ಇಟ್ಸ್ ವೆರಿ ಗುಡ್ ಫಾರ್ ದೆಮ್. ಆ್ಯಂಡ್ ಡಯಾಬಿಟೀಸು ಅಷ್ಟೇ ಬರೋದನ್ನು ಪ್ರಿವೆಂಟ್ ಮಾಡುತ್ತೆ. ಆ್ಯಂಡ್ ಇರೋರು ಕೂಡ ತಿನ್ಬೋದು. ಸೊ ಇದು ಕೂಡ ಒಂದು ಪ್ಲಸ್ ಆ್ಯಂಡ್ ಹೆಲ್ಪ್ ಆಗುತ್ತೆ ಪ್ರಿವೆಂಟ್ ಮಾಡೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ವೆಯ್ಟ್ ಲಾಸ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ. ಅಂದರೆ ನಿಜವಾಗ್ಲೂ ನೀವು ಇದನ್ನು ನಂಬಲೇಬೇಕು. ಸೊ ನಮ್ಮ ವೆಯ್ಟ್ ಲಾಸ್ ಯಾರೆಲ್ಲ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅವ್ರಿಗೂ ಕೂಡ ಇದು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ. ಸೊ ಡಯಟ್ ಮಾಡೋರು ಚೇಪೆಕಾಯಿ ತಿಂತಾರೆ. ಬಿಕಾಸ್ ಅದರಲ್ಲಿ ಲೋ ಕ್ಯಾಲರಿ ಆಗಿರ್ಬೋದು, ಅದರಲ್ಲಿರೋ ಬೆನಿಫಿಟ್ಸ್ ಆಗಿರ್ಬೋದು. ಸೊ ಸಿಕ್ಕಾಪಟ್ಟೆ ಇದೆ. ಸೊ ನ್ಯೂಟ್ರಿಷನ್ನು ಅವ್ರಿಗೇನು ವಿಟಮಿನ್ ಬೇಕೋ ಅದೆಲ್ಲನೂ ಅದರಲ್ಲಿ ಸಿಗುತ್ತೆ. ಸೊ
ಆರಾಮಾಗಿ ನಾವು ವೆಯ್ಟ್ ಲಾಸ್ ಮಾಡೋರು ಸೊ ಒಂದು ಚೇಪೆಕಾಯಿನ ತಿನ್ಬೋದು, ಅದು ಕೂಡ ದಿ ಬೆಸ್ಟ್ ಆಪ್ಷನು. ಸೊ ಸಿಕ್ಕಾಪಟ್ಟೆ ಸೂಪರಾಗಿ ಬೆನಿಫಿಟ್ಸ್ ಇರುತ್ತೆ. ಆ್ಯಂಡ್ ಸಾಮಾನ್ಯವಾಗಿ 2 ಥರ ಜನರು ಇರ್ತಾರೆ. ಒಂದು ಹಂಗೆ ಗ್ರೀನ್ ಆಗಿರೋ ಥರ ಚೇಪೆಕಾಯಿ ಕಾಯಿ ಆಗಿರೋದು, ಸೊ ಅದನ್ನು ತಿನ್ನೋದಕ್ಕೆ ಸ್ವಲ್ಪ ಜನ ಇಷ್ಟಪಡ್ತಾರೆ. ಇನ್ನು ಕೆಲವರು ಫುಲ್ ಹಣ್ಣಾಗಿರೋದನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ನಾನು ಸೆಕೆಂಡ್ ಕ್ಯಾಟಗರಿಯಲ್ಲಿ ಬರ್ತೀನಿ. ನನಗೆ ಸಿಕ್ಕಾಪಟ್ಟೆ ಹಣ್ಣಾಗಿರ್ಬೇಕು, ಅವಾಗ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೂ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಹಸಿದಾಗಿರೋದು ಚೆನ್ನಾಗಿರುತ್ತೆ, ಲೈಕ್ ಗ್ರೀನ್ ಆಗಿರೋದು, ಬಟ್ ಅದು ತುಂಬ ಸ್ವಲ್ಪ ಹಾರ್ಡಿರುತ್ತಲ್ಲ, ಸೊ ಅದೂ ಚೆನ್ನಾಗಿರುತ್ತೆ, ಒಂಥರ ಟೇಸ್ಟು ತುಂಬ ಜಾಸ್ತಿ ಒಂಥರ ಹಣ್ಣನಾಗಿರುತ್ತಲ್ಲ, ಅದನ್ನು ತಿನ್ನೋದು ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಖಾರ ಉಪ್ಪು ಎಲ್ಲ ಹಾಕ್ಕೊಂಡು ತಿಂದರೆ ಮಜಾನೇ ಬೇರೆ ಅದರದ್ದು. ಸೊ ನೋಡಿ, ಆವಾಗಿನ ಕಾಲದಲ್ಲೆಲ್ಲ ಪ್ರಾಬಬ್ಲಿ ಈಗಿನ ಮಕ್ಕಳೆಲ್ಲ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಾರೆ. ನಾವು ಇನ್ನೂ ಅವ್ರಿಗೆಲ್ಲನೂ ಲೈಕ್ ನಾವೆಲ್ಲ ಹೇಗಿದ್ವಿ ಚೈಲ್ಡ್ಹುಡ್ಡಲ್ಲಿ, ಸೊ ಆ ಥರದ್ದೆಲ್ಲನೂ ಈಗಿನ ಜನ್ರೇಷನ್ ಮಕ್ಕಳಿಗೆ ಅದನ್ನೆಲ್ಲ ನಾವು ತೋರಿಸ್ಕೊಳ್ಬೇಕು. ಬಿಕಾಸ್ ಯಾಕೆ ಅಂತಂದರೆ ನಾವು ಆವಾಗ ಸಮ್ಮರ್ ವೆಕೇಷನ್ ಬಂದಂದರೆ ಸಾಕು, ಸೊ ಚೇಪೆಕಾಯಿ ತಿನ್ನೋದಾಗಿರಲಿ ಅಥವಾ ಅದರಲ್ಲಿ ಬೇರೆ ಬೇರೆ ಏನಾದರೂ ರೆಸಿಪಿ ಮಾಡ್ಕೊಂಡು ತಿನ್ನೋದಾಗಿರಲಿ, ಸೊ ಇದನ್ನೆಲ್ಲ ಮಾಡ್ತಿದ್ವಿ. ಸೊ ನಮ್ಮ ತಾತಂದಿರು ಅಜ್ಜಿಂದಿರೆಲ್ಲ ನೋಡಿ, ಸೊ ಅವರೆಲ್ಲ ಹಾಗೆ ಸ್ಟ್ರಾಂಗಾಗಿ ಇವಾಗಲೂ ಒಂದು 105 ಅಥವಾ 106 ಏಜಲ್ಲೆಲ್ಲ ಬದುಕ್ತಾರೆ ಅಂತಂದರೆ, ಸೊ ಆಗಿನ ಕಾಲದವ್ರ ಫುಡ್ ತಿನ್ಕೊಂಡು ಬಂದಿರೋ ಹ್ಯಾಬಿಟ್ಸೇ. ಸೊ ತುಂಬಾ ಚೆನ್ನಾಗಿದೆ ಬೆನಿಫಿಟ್ಸ್ ಇದರಲ್ಲಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಥರ ಇದನ್ನು ಈ ಚೇಪೆಕಾಯಲ್ಲಿ ಇನ್ನೊಂದು ಗುಣ ಏನಪ್ಪ ಅಂತಂದರೆ, ಕೊಲೆಸ್ಟ್ರಾಲ್ನ ಕರಗಿಸೋದಕ್ಕೂ ಅದರಲ್ಲಿ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ಅದು ಕೂಡ ಮಿರಾಕಲ್ಲಾಗಿ ಅದನ್ನು ಕೆಲಸ ಮಾಡುತ್ತೆ. ಸೊ ನೋಡಿ, ಸಾಮಾನ್ಯವಾಗಿ ನೀವು ಕೆಲವರು ಊಟಕ್ಕಿಂತ ಮುಂಚೆ ಒಂದು ಚೇಪೆಕಾಯಿನ ತಿಂತಾರೆ ಆ್ಯಂಡ್ ಸ್ವಲ್ಪ 10 ಮಿನಿಟ್ಸ್ ಆದಮೇಲೆ ಊಟನ ಮಾಡ್ತಾರೆ. ಬಿಕಾಸ್ ಅದರಲ್ಲಿ ಕೊಲೆಸ್ಟ್ರಾಲ್ನ ಕಟ್ ಡೌನ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ. ಸೊ ಇದೆಲ್ಲ ಬೆನಿಫಿಟ್ಸ್ ಇರುತ್ತೆ. ಸೊ ನಮಗೆ ಗೊತ್ತಿರಲ್ಲ ಅಷ್ಟೇ, ನನ್ನ ವೀಡಿಯೋಲಿ ಯಾವಾಗಲೂ ನಾನು ಸಾಮಾನ್ಯವಾಗಿ ಹೇಳೋದು. ಸೊ ನಮಗೆ ಒಂದು ವಿಷಯಗಳು ಗೊತ್ತಿರಲ್ಲ, ಬಟ್ ಅದರಲ್ಲಿ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಸೊ ಚೇಪೆಕಾಯಿನ ಇನ್ನು ಯಾರೆಲ್ಲ ತಿಂತಿಲ್ಲ ಒಂದ್ಸತಿ ತಿನ್ನಿ. ಆ್ಯಂಡ್ ಯಾರೆಲ್ಲ ಕನ್ಸ್ಯೂಮ್ ಮಾಡ್ತಿದ್ದಾರೋ ಸೂಪರ್, ವೆರಿ ಗುಡ್. ಸೊ ಕಂಟಿನ್ಯೂ ಮಾಡಿ. ಆ್ಯಂಡ್ ಚೇಪೆಕಾಯಿ ಥರ ಒಳ್ಳೆಯದು. ಆ್ಯಂಡ್ ಅದು ತುಂಬ ಅಫೋರ್ಡಬಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಅಫೋರ್ಡಬಲ್ ಆಗಿ ಸಿಗುತ್ತೆ. ಸೊ ನೋಡಿ, ಸಾಮಾನ್ಯವಾಗಿ ನಾವೆಲ್ಲರೂ ಟ್ರಾವೆಲ್ ಬೇಕಾದರೆ ಚೇಪೆಕಾಯಿ ಸಿಗುತ್ತೆ. ಆ್ಯಂಡ್ ನಮ್ಮನೇಲಂತೂ ದಿ ಫೇವ್ರೇಟು, ನಮ್ಮಮ್ಮಗೆ ಸಿಕ್ಕಾಪಟ್ಟೆ ಇಷ್ಟ ಚೇಪೆಕಾಯಿ ಅಂತಂದರೆ. ಸೊ ನಾವೆಲ್ಲಾದರೂ ಆಚೆ ಕಡೆ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕಾಗಿರ್ಬೋದು, ಸೊ ಅಥವಾ ಎಲ್ಲಾದರೂ ಹೋಗ್ಬೇಕಾದ್ರೆ ಚೇಪೆಕಾಯಿ ಸಿಕ್ಕಿದ್ರೆ 100% ನಾವು ತೊಗೊಳ್ತೀವಿ. ಸೊ ಅಷ್ಟು ಫೇವ್ರೇಟ್ ನಮ್ಮ ಮನೇಲಿ ಚೇಪೆಕಾಯಿ. ಆ್ಯಂಡ್ ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೋಡ್ಕೊಂಡು ತೊಗೊಳ್ಳಿ. ಆ್ಯಂಡ್ ಇವಾಗೆಲ್ಲ ನಾವು ಬರೀ ಕೆಮಿಕಲ್ ಬೇಸ್ ಫುಡ್ಡೇ ನಾವು ಜಾಸ್ತಿ ತಿಂತಿರೋದು. ಸೊ ನಾನು ಚೇಪೆಕಾಯಿ ನೋಡಿರೋದು ಬರೀ ಇಷ್ಟೇ ಸೈಜಲ್ಲಿ, ಬಟ್ ಇವಾಗ ಇಷ್ಟಿಷ್ಟು ದಪ್ಪ ಅದೆಲ್ಲನೂ ಸೈಜಲ್ಲೆಲ್ಲ ಸಿಗುತ್ತೆ. ಅದೆಲ್ಲನೂ ಕೆಮಿಕಲ್ ಹಾಕಿ ಬೆಳೆಸಿರುವಂಥದ್ದು. ಸೊ ನೋಡ್ಕೊಂಡು ತೊಗೊಳ್ಳಿ. ಸೊ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತಲ್ವ, ಸೊ ನೋಡ್ಕೊಂಡು ಪರ್ಚೇಸ್ ಮಾಡಿ, ಓಕೆನಾ. ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಇನ್ಫಾರ್ಮೇಟಿವ್ ಇತ್ತು ಅಂತ ಕೂಡ ನಾನು ಭಾವಿಸ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.